ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ನಿಧಾನವಾಗಿ ಏರ್ತಾ ಇದ್ದ ಹಾಗೇನೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಕೂಡ ಅಲರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ, ಯಾವಾಗ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಹೋಗ್ತಾ ಇದೆಯೋ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಾಳೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಸಭೆಯನ್ನು ಕರೆಯುವಂತಹ ಸಾಧ್ಯತೆ ಇದೆ. ಔಷಧ ಹಾಗೂ ಟೆಸ್ಟಿಂಗ್ ಕಿಟ್ನ ಖರೀದಿಗೆ ಒಂದಿಷ್ಟು ಸಿದ್ಧತೆಗೆ, ಬೆಡ್ಡು, ಆಕ್ಸಿಜನ್ನು, ವೆಂಟಿಲೇಟರ್ ಸಿದ್ಧತೆಗೂ ಕೂಡ ಈ ಸಭೆಯಲ್ಲಿ ಸೂಚನೆ ಪಾಸ್ ಮಾಡುವ ಸಾಧ್ಯತೆ. ಸರ್ಕಾರ ಯಾವುದೇ ಕ್ಷಣದಲ್ಲಿ ಹೇಳಿದ್ರೂ ಕೂಡ ಸಿದ್ಧತೆ ಇದ್ದೇವೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಖಾಸಗಿ ಆಸ್ಪತ್ರೆಯ ಒಕ್ಕೂಟ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈ ಕೊರೋನಾ 1, 2, 3ರ ಅಲೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರ ಮೇಲೆ, ಜನರ ಜೀವನದ ಮೇಲೆ ಅದು ಪರಿಣಾಮ ಬೀರಿತ್ತು ಅನ್ನೋದನ್ನು ನೋಡಿದ್ವಿ. ವೆಂಟಿಲೇಟರ್ ಸಮಸ್ಯೆ ಆಗಿತ್ತು, ಆಕ್ಸಿಜನ್ ಸಮಸ್ಯೆ ಆಗಿತ್ತು, ಜನ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೆಲ್ಲದಕ್ಕೂ ಕಾರಣ ಆಗಿದ್ದು ಮುಂಜಾಗೃತಾ ಕ್ರಮ ಇರಲಿಲ್ಲ, ಸಿದ್ಧತೆ ಇರಲಿಲ್ಲ. ಹಾಗಾಗಿ ಈಗ ಕೊರೋನಾ ಮತ್ತೆ ಗಣನೀಯವಾಗಿ ಏರಿಕೆ ಆಗ್ತಾ ಇರೋದ್ರಿಂದ ಒಂದಿಷ್ಟು ಸಿದ್ಧತೆಗಳನ್ನು ಆಸ್ಪತ್ರೆಗಳು ಕೂಡ ಮಾಡಿಕೊಳ್ತಾ ಇದೆ. ಹಾಗಾಗಿ ನಾಳೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಅಂದರೆ ಫನಾ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಕರ್ನಾಟಕಕ್ಕೆ ನೆರೆಯ ರಾಜ್ಯಗಳದ್ದೇ ಟೆನ್ಷನ್. ಈ ಮಧ್ಯೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ನಲ್ಲಿದೆ. ಯಾವಾಗ ಕೇಸ್ ದ್ವಿಗುಣ ಆಗುತ್ತೋ ಅನ್ನುವಂತಹ ಭಯ. ಪ್ರತಿ ವಾರ ಆರೋಗ್ಯ ಇಲಾಖೆ ಸಭೆ ನಡೆಸೋದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಟೆಕ್ನಿಕಲ್ ಕಮಿಟಿ ನೇತೃತ್ವದಲ್ಲಿ ಇಲಾಖೆ ಅಧಿಕಾರಿಗಳ ಸಭೆ ಆಗುತ್ತೆ. ವಾರದ ಸೋಂಕಿನ ಸ್ಥಿತಿಗತಿ ಮೇಲೆ ನೋಡಿಕೊಂಡು ಮುಂದಿನ ಕ್ರಮಗಳು ಯಾವ ರೀತಿ ಹಂತ ಹಂತವಾಗಿ ಜಾರಿ ಮಾಡಬೇಕು ಅನ್ನೋದೆಲ್ಲ ನೋಡ್ಕೊಳ್ತಾರೆ. ಸದ್ಯಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಇನ್ನು ಸೂಚನೆ ಹಂತದಲ್ಲಿದೆ. ಸನ್ನಿವೇಶ ಕೇರಳದಲ್ಲಿ ನಂಬರ್ಸ್ ಹೆಚ್ಚಿರ್ತದೆ. ಆದ್ದರಿಂದ ಕೇರಳ ಮತ್ತು ಸ್ವಲ್ಪ ನನಗನ್ಸುತ್ತೆ ತಮಿಳುನಾಡು, ಮಹಾರಾಷ್ಟ್ರ ಈ ಥರದ್ದೆಲ್ಲ ಇದೆ. ಆದರೂ ಕೂಡ ಎಲ್ಲೂ ಈ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜಸ್ಟ್ ನೀವು ಇದನ್ನು ಒಂದು ಮಾನಿಟರ್ ಮಾಡುವಂಥ ಕೆಲಸ ಮಾಡ್ತಾಯಿರಿ. ಸದ್ಯಕ್ಕೆ ಯಾವುದೇ ರೀತಿಯ ಒಂದು ವಿಶೇಷವಾದಂಥ ಕ್ರಮಗಳನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಇಲ್ಲ, ಅದೆಲ್ಲ ಏನು ಯಾವ ಒಂದು